ಅಕ್ಷತೆಯ ಮಳೆಯಲಿ ತಾಳಿ ಕಟ್ಟೋ ವೇಳೆಯಲ್ಲಿ ಹೆತ್ತವರೆದೆಯಲ್ಲಿ ಮೊಳಗುವ ತಾಳವೇ ಗಟ್ಟಿ ಮೇಳ 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 ಗಟ್ಟಿ ಮೇಳ. ನಿನಗೆ ಇಷ್ಟ ಅಂತ ತರಿಸ್ತಾರೆ. ಇಲ್ಲೇ ಹೋಗಿದ್ದಿದ್ರೆ ಹತ್ರ ಕೂಡ ಹೋಗ್ತಿರಲಿಲ್ಲ. ನಂಗೆ ಇಷ್ಟ ಅಂತ ನಿಂಗೆ ಇಷ್ಟ ಇಲ್ಲರೋದ್ನೆಲ್ಲ ಮಾಡ್ತೇ ಸುಳ್ಳೆ ಪುಳ್ಳೆ. ಹುಡುಗಿರಂದ್ರೆ ನಂಗೆ ಆಗ್ತಿರಲಿಲ್ಲ. ಅಂಥದ್ರಲ್ಲಿ ನೀನ ಲವ್ ಮಾಡ್ಲಿಲ್ವಾ? ಅದಕ್ಕಿಂತ ದೊಡ್ಡದಾಯ್ತು. ಹುಚ್ಚ ನೀನು ಕೋತಿ, ನನ್ ಮುದ್ದು ಬಂಗಾರ. ಇಷ್ಟೆಲ್ಲ ಜೀವ ನಿನ್ನ ತುಂಬಾ ಜೋಪಾನವಾಗಿ ಕಾಪಾಡ್ಬೇಕು. ಅದ್ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ನೋ ನೀನ್ ಸಿಕ್ಕಿದ್ಯಾ ನಂಗೆ. ಅದೆಷ್ಟು ಜನ ಹುಡ್ಗಿರು ಶಾಪ ಹಾಕಿದ್ರು ನಮ್ ಜೋಡಿ ಮೇಲೆ, ಎಷ್ಟ್ ಜನ ಹುಡ್ಗಿರು ಕಣ್ಣು ಹಾಕಿದ್ರು, ಅದ್ಯಾವ್ದು ನಿನ್ ಮೇಲೆ ನನ್ ಮೇಲೆ ಬೀಳ್ದೆ ಇರ್ಲಿ. ಬಜ್ರಂಗಿ ನೀನೇ ಕಾಪಾಡ್ಬೇಕಪ್ಪ. ಅದು ವಿರಳ ತುಂಬ ಏನ್ ಮಾಡ್ಲಿ? ಅಯ್ಯೋ ಮಿಟಕ್ಲಾಡಿ, ಹೆಂಗಿದೆ ನಮ್ಮ ಓಪನ್ ವೆಲ್ಕಮ್. ಇದಿನ್ನು ಸ್ಟಾರ್ಟಿಂಗ್ ಅಷ್ಟೇ, ಅನುಭವಿಸೋದು ಇನ್ನೂ ಇದೆ. ನಿನ್ಗೋಸ್ಕರ ನೆಕ್ಸ್ಟ್ ಲೆವೆಲ್ ಸೆಟಪ್ ನ ರೆಡಿ ಮಾಡಿ ಇಟ್ಕೊಂಡಿದೀನಿ. ಸುಪ್ನಾತಿ ಸುಬ್ಬಿ ಗುಂಡಿ ತೊಡ್ಬಿಟ್ಟು ಅಲ್ಲೇ ಪಕ್ಕದಲ್ಲಿ ನಿಂತ್ಕೊಳಕ್ಕೆ ನನ್ನನ್ನ ಅವಳ ತರ ಎಬ್ಬೆಟ್ಟು ಅನ್ಕೊಂಡ್ಬಿಟ್ಟವಳೆ. ಅಯ್ಯ ಇನ್ನು ಮುಂದಕ್ಕಿದೆ ಮಾರಿ ಹಬ್ಬ. ಆಲ್ ದ ಬೆಸ್ಟ್. ಮಾರಿ ಹಬ್ಬ ಅಲ್ಲ, ಮಾರಮ್ಮನ ಡಿಸ್ಕೋ 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 ಡಿಸ್ಕೋ. ಯಾರು ಮಿಸ್ ಮಾಡಿಲ್ಲ ಅಂತ ನಂಗೆ ಎಷ್ಟು ಬೇಜಾರಾಗಿತ್ತು ಗೊತ್ತಾ. ಅದು ಇಷ್ಟೆಲ್ಲ ಸರ್ಪ್ರೈಸ್ ಕೊಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ತುಂಬಾ ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸುಳ್ಳಿ ಪುಳ್ಳೆ. ವೇಟ್ ಇದಷ್ಟೇ ಅಲ್ಲ, ಇದು ತುಂಬಾ ಇದೆ. ಇನ್ನೂ ಇದ್ಯಾ? ಏನಿದೆ? ಕಾಮತ್ इश्क शिफाया इश्क शिफाया इश्क पर्दे में किसी की आंखों में लबरेज है इश्क शिफाया महबूब का साया ಏನಿದು? इश्क मलमल में ये लिपटा हुआ ಅದು ನಿನಗೆ ಗೊತ್ತಾಗುತ್ತೆ. ಪ್ರೆಷರ್ ಆಗ್ತದೆ. ಬೇರೆ ಬೇರೆ ಜಾಗಗಳಲ್ಲಿ 7ರಿಂದ 8 ಆನ್ವೆಲಪ್ಲಿ ಕ್ಲೂಗಳಿರುತ್ತೆ. ಆ ಕ್ಲೂಗಳನ್ನ ನೀನು ಡಿಕೋಡ್ ಮಾಡ್ತಾ ಹೋದ್ರೆ ಟ್ರೆಷರ್ ಎಲ್ಲಿದೆ ಅಂತ ನಿನಗೆ ಗೊತ್ತಾಗುತ್ತೆ. ನೀನು ಸಿಗೋ ಅಷ್ಟು ಟ್ರೆಷರ್ಗಳನ್ನ ತಗೊಂಡ್ಬಂದು ಇಲ್ಲಿ ಜೋಡಿಸ್ಬೇಕು. ಜೋಡಿಸಿದ್ರೆ ಏನಾಗುತ್ತೆ? ಅದನ್ನ ಹೇಳೋದಕ್ಕಿಂತ ನೀನು ಜೋಡಿಸ್ ನೋಡು, ನಿನಗೆ ಅರ್ಥ ಆಗುತ್ತೆ. ಓಕೆ, ನೀನ್ ಇಷ್ಟೊಂದು ಪ್ಲಾನ್ ಮಾಡಿದ್ಯಾ ಅಂದ್ಮೇಲೆ ನಾವ್ ಅಷ್ಟು ಮಾಡ್ತಾ ಇದ್ರೆ ಹೇಗೆ? ಈ ಪ್ರೆಸಿಡೆಂಟ್ ಅಲ್ಲ ನಮಗ್ ಯಾವ ಮಹಾ ಸುಳ್ಳೆ ಪುಳ್ಳೆ. ನೀನ್ ಹೇಳಿರೋದನ್ನ ಇಷ್ಟು ಬೇಗ ತಂದು ಜೋಡಿಸ್ತೀನಿ ಅಂತ ನೋಡ್ತಾ ಇರ್ತೀನಿ. ಓಕೆ
ಗಾಳಿ ಹಕ್ಕಿ ರೆಕ್ಕೆ ಬೀಸಿದಾಗ ನಾನು ಹಾರಿ ಬರ್ತೀನಿ. ನಾನು ಎಲ್ಲಿದ್ದೀನಿ ಗೊತ್ತಾ? ದೊಡ್ಡದಾಗಿ ಬಿಲ್ಡಪ್ ಕೊಟ್ಬಿಟ್ಟೆ. ಆದ್ರೆ ಇಲ್ಲಿ ನಿಜವಾಗ್ಲೂ ತಲೆ ಕೆಡ್ಸೋ ಕಾರ್ಯಕ್ರಮ ಮಾಡಿದ್ದಾನಲ್ಲ. ಗಾಳಿ ಹಕ್ಕಿ ಅಂದ್ರೇನು? ಸುಳ್ಳೆ ಪುಳ್ಳೆ ಏನನ್ನ ಬರ್ದು ನನ್ನ ತಲೆ ತಿನ್ಬೇಡ ಪ್ಲೀಸ್. ಏನು ಅಂತ ಹೇಳ್ಬಿಡು. ಇದನ್ನ ನನಗೆ ಯಾವ ಮಹಾ ಅಂತ ಕೇಳಿದೆ? ಕ್ಲೂ ಎಲ್ಲ ಕೇಳಬಾರ್ದು, ಹೆಲ್ಪ್ ಕೂಡ ಕೇಳಬಾರ್ದು, ನೀನೇ ಮಾಡಿ. ನಿಂಗೆ ಕವನ ಕವಿತೆ ಎಲ್ಲ ಇಷ್ಟ ಅಂತ ನಂಗೆ ಗೊತ್ತು. ಆದ್ರೆ ನೀನ್ ಓದಿರೋದ್ನೆಲ್ಲ ಒಂದೇ ಕಡೆ ಗುಡ್ಡೆ ಹಾಕಿ ಬಟ್ಟೆ ಇಳಿಸಿ ಅರ್ಥ ಆಗ್ತಿರೋ ತರ ಬರ್ತಿದ್ಯಲ್ಲ, ಏನ್ ಮಾಡ್ಲಿ? ಅಮ್ಮು, ಇದು ನಮ್ಮ ಮರ್ಯಾದೆ ಪ್ರಶ್ನೆ. ಸೋಲಪ್ಕೊಳ್ಳೋ ಸೀನ್ ಎಲ್ಲ ಇಲ್ಲ, ಹುಡುಕ್ಲೇಬೇಕು. ಗಾಳಿ ಹಕ್ಕಿ ಹಕ್ಕಿ ಒಳಗೆ ಹೇಗ್ ಬರುತ್ತೆ? ಪ್ಲೀಸ್ ಇದೊಂದು ಹೇಳ್ಬಿಡು ಸುಳ್ಳೆ ಪುಳ್ಳೆ. ಮೊದಲನೇದಲ್ಲಿ ಸೋತೋದ್ರೆ ಹೇಗೆ? ನಾನು ಹೇಳೋದಿಲ್ಲ. ಮೊದಲನೇದೇ ಹೋಗೆ ಅಂದ್ರೆ ನಿನ್ ಬಾಕಿ ಎಲ್ಲ ಹೇಗಿದ್ಯೋ ಬಜ್ರಂಗಿ. ಪ್ಲೀಸ್ 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 ಪ್ಲೀಸ್. ಗಾಳಿ ಗಾಳಿ ಅಂದ್ರೆ ಕಿಟಕಿ. ಆಚೆಯಿಂದ ಏನೋ ಬರುತ್ತಾ? ಕರೆಕ್ಟ್. ಗಾಳಿ ಬಂದ್ರೆ ಕೈಗೆ ಸಿಗುತ್ತೆ. ಹೇಗಿರ್ಬೋದು? ಗಾಳಿ ಹಕ್ಕಿ ರೆಕ್ಕೆ ಅಂದ್ರೆ ಫ್ಯಾನ್. ಮೊದಲೇ ಸಿಕ್ಬಿಟ್ಟು. ಇದರಲ್ಲಿ 8ನೇ ನಂಬರ್ ಇದೆ ಅಂದ್ರೆ ಇದು 8ನೇ ಪೀಸ. ಅಂದ್ರೆ ಇದೇ ತರ 7 ಪೀಸ್ ಹುಡುಕ್ಬೇಕಾ? ಎಸ್ ಡಾರ್ಲಿಂಗ್, ಖಂಡಿತವಾಗಿ. ನನ್ನನ್ನೇ ರೂಮಲ್ಲಿ ಲಾಕ್ ಮಾಡಿ ನೀವಿಬ್ರು ಇಲ್ಲಿ ರೊಮ್ಯಾನ್ಸ್ ಮಾಡ್ತಾ ಇದ್ದೀರಾ? ಇಷ್ಟೊತ್ತು ಏನ್ ನಡೀತೋ ಅಷ್ಟೇ ನಿಮ್ ಪಾಲಿನ ಸೌಭಾಗ್ಯ. ಈಗ ನಾನ್ ಬಂದಿದ್ದೀನಿ, ನನ್ನ ಆಟ ಶುರು ಈಗ.
ಅಂತ ಅನಿಸ್ತಾ ಇದೆ. ವಾಟ್ ನಾನ್ಸೆನ್ಸ್. ಯಾಕೆ ಹಾಗೆ ಹೇಳ್ತಿದ್ಯಾ? ಮತ್ತಿನ್ನೇನು, ನನ್ನ ಹೈಟ್ ಎಷ್ಟು ಅಂತ ನಿನಗೆ ಗೊತ್ತಿದ್ದು ಅಷ್ಟೆತ್ತರದಲ್ಲಿ ಅನ್ಸೋದಕ್ಕಂತೂ ಸಾಧ್ಯನೇ ಇಲ್ಲ. ಅದಕ್ಕೆ ಡೌಟ್ ಬಂತು, ಈ ಕೆಲಸ ಬೇರೆ ಯಾರೋ ಮಾಡಿರ್ತಾರೆ. ಇಲ್ಲಾಂದ್ರೆ ಇಂಥ ಒಳ್ಳೆ ಐಡಿಯಾ ಎಲ್ಲ ನಿನಗೆ ಎಲ್ಲಿಂದ ಹೊಡೆಯುತ್ತೆ? ಯಾಕೋ ನಿನಗೆ ಜಾಸ್ತಿ ಆಯ್ತು ಅನ್ಸ್ಲಿಲ್ವಾ? ಲವ್ ಅಲ್ಲಿ ಹೆಚ್ಚು ಕಡಿಮೆ ಎಲ್ಲ ಇಲ್ಲ, ಅಡ್ಜಸ್ಟ್ಮೆಂಟ್ ಒಂದೇ ಇರೋದು. ಅಡ್ಜಸ್ಟ್ ಮಾಡ್ಕೊ. ಹಾಗಾದ್ರೆ ನೀನು ಹೈಟ್ನ ಅಡ್ಜಸ್ಟ್ ಮಾಡ್ಕೊ. ತಗೊಳಪ್ಪ, ನಮ್ ಡೈಲಾಗ್ ನಮ್ಗೆ ವಾಪಸ್ಸ? ಅದೆಲ್ಲ ಆಗಲ್ಲ, ನಂಗೆ ಅದು ಸಿಗಲ್ಲ ಅಷ್ಟೇ. ಈಗ ಸಿಗುತ್ತೆ.